ಒಬ್ಬ 31 ವರ್ಷದ ವ್ಯಕ್ತಿ ತನ್ನದ ಹೆಂಡತಿನ ತನ್ನದ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಜೊತೆ ತನ್ನದ ಫಾರ್ಮ್ ಹೌಸ್ ಒಳಗೆ ನೋಡ್ತಾನೆ. ಆಮೇಲೆ ಲಾಸ್ಟ್ ನೈಟ್ ಅವ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ಅವ ಮಾಡಿದ ಕೆಲಸನ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಮದುವೆಯಾಗಿ 1 ವರ್ಷನೂ ಆಗ್ಲಾರ್ದ ಹೆಂಡತಿ ಯಾಕಂತ ಕೆಲಸ ಮಾಡಿದ್ಲು ತಿಳ್ಕೊಳುಂಬರ್ರಿ. ಬಾಯ್, ಎಲ್ಲರಿಗೂ ನಮಸ್ಕಾರ ರೀ. ನಾರಿ ನಿಮ್ಮ ಕ್ರಿಟಿಕಲ್ ಕನ್ನಡಿಗ. ನೀವು ನೋಡಾತೀರಿ ಕ್ರಿಟಿಕಲ್ ಮಿಸ್ಟರೀಸ್. ಮಾರ್ಚ್ 6, 2024 ವಿಕಾಸ್ ಅನ್ನೋ 30 ವರ್ಷದ ಹುಡುಗ ಸೀಮಾ ಅನ್ನೋ 27 ವರ್ಷದ ಹುಡುಗಿನ ಅರೇಂಜ್ ಮ್ಯಾರೇಜ್ ಆಗ್ತಾನೆ. ಮದುವೆ ಆದ್ಮೇಲೆ ಹನಿಮೂನ್ ಅಂತೇಳಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗ್ತಾರೆ. ಸೊ ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಹೋಗ್ತಾರಂದ್ರೆ ಆಬ್ವಿಯಸ್ಲಿ ವಿಕಾಸ್ ಒಬ್ಬ ಪೈಸಾವಾಲ ಆದ್ಮಿ ಇರ್ತಾನೆ. ವಿಕಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಲಕ್ನೋ ಒಳಗೆ ಕೆಲಸ ಮಾಡ್ತಿರ್ತಾನೆ. ಇನ್ನು ಸೀಮಾನು ಮುಂಚೆ ವರ್ಕ್ ಮಾಡ್ತಿದ್ಲು. ಆದ್ರೆ ಯಾವಾಗ ಆಕಿಗ ತಾನ್ ತಾಯಿ ಆಗತ್ತೀನಿ ಅನ್ನೋ ಗುಡ್ ನ್ಯೂಸ್ ಸಿಗುತ್ತೆ ಅವಾಗಿಂದ ಜಾಬ್ ಕ್ವಿಟ್ ಮಾಡಿ ಜಸ್ಟ್ ಹೌಸ್ ವೈಫ್ ಆಗಿ ಇರ್ತಾಳೆ. ಮನ್ಯಾಗ ಟೋಟಲ್ ಆಗಿ 4 ಜನ ಇರ್ತಾರ. ವಿಕಾಸ್, ಸೀಮಾ ಮತ್ತು ವಿಕಾಸ್ ಅವರು ತಂದೆ ತಾಯಿ. ಎಲ್ಲರೂ ಹ್ಯಾಪಿ ಲೈಫ್ ಲೀಡ್ ಮಾಡ್ತಿರ್ತಾರ. ಬಟ್ ವಿಕಾಸ್ ಸ್ವಲ್ಪ ದಿನದ್ಲಿಂದ್ರ ಅಪ್ಸೆಟ್ ಆಗಿರ್ತಾನೆ. ಅಪ್ಸೆಟ್ ಆಗಿದ್ ಯಾಕಂದ್ರೆ ಸ್ವಲ್ಪ ದಿನದ ಹಿಂದೆ ಸೀಮಾದ ಫೋನಿಗೆ ಒಂದು ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ನ ವಿಕಾಸ್ ಓದಿರ್ತಾನೆ. ಮತ್ತು ಆ ಮೆಸೇಜ್ ಬಗ್ಗೆ ಸೀಮಾಗ್ ವಿಚಾರಿಸಿದಾಗ ಆಕಿ ತನ್ನ ಪಾಸ್ಟ್ ಲೈಫ್ದಾಗ ನಡೆದಿದ್ದ ಒಂದು ಘಟನೆ ಬಗ್ಗೆ ವಿಕಾಸ್ ಮುಂದೆ ಹೇಳ್ತಾಳೆ. ಅದೇನಂದ್ರೆ ಸೀಮಾದ ಕಾಲೇಜ್ ಡೇಸ್ ಒಳಗೆ ಆಕಿಗೊಬ್ಬವ ಲವರ್ ಇರ್ತಾನೆ. ಆ್ಯಂಡ್ ಅವರು 4 ವರ್ಷದ್ಲಿಂತ್ರ ರಿಲೇಶನ್ಶಿಪ್ ಒಳಗೆ ಇರ್ತಾರೆ. ಬಟ್ ಇಬ್ರದ್ದು ಕ್ಯಾಸ್ಟ್ ಬೇರೆ ಬೇರೆ ಆಗಿರೋದ್ರಿಂದ ಸೀಮಾ ಅವ್ರ ಮನ್ಯಾಗ ಒಪ್ಪಿಗೆ ಕೊಡೋದಿಲ್ಲ. ಸೊ ಫೋರ್ಸ್ಫುಲಿ ಅವರಿಬ್ರು ಬೇರೆ ಆಗ್ಲೇಬೇಕಾಗಿರುತ್ತೆ. ಈ ಸ್ಟೋರಿನ ಕೇಳಿದ ಮೇಲೆ ವಿಕಾಸ್ ಸಡನ್ಲಿ ಡಲ್ ಆಗ್ತಾನೆ. ಸೀಮಾ ಜೊತೆ ಮಾತು ಏಕದಮ್ ಕಮ್ಮಿ ಮಾಡ್ತಾನೆ. ಬಟ್ ಸೀಮಾ ಒಂದು ಮಾತನ್ನ ಒತ್ತಿ ಹೇಳ್ತಾಳೆ, ಅದು ನನ್ನ ಪಾಸ್ಟ್. ಬಟ್ ಈಗ ನೀವು ಸಿಕ್ಕ ಮೇಲೆ ನನ್ನ ಪುನರ್ಜನ್ಮ ಆಗೈತಿ. ಈಗ ನೀವ ನನಗೆಲ್ಲ, ಇದು ನನ್ನ ಹೊಟ್ಟಿ ಒಳಗೆ ಬೆಳೆಯತ್ತಿದ್ದು ನಿಮ್ಮ ಮಗು ಮೇಲೆ ಆಣೆ ಅಂತ ಹೇಳ್ತಾಳೆ. ನೋಡ್ರಿ, ಮಾಡರ್ನ್ ಜಗತ್ತಿದೆ. ಇಲ್ಲಿ ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ ತನ್ನ ಟೀನೇಜ್ ಒಳಗೆ ಅಥವಾ ವಯಸ್ಸೊಳಗೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನ ಮಾಡಿರ್ತಾರೆ. ಅದ ಮಿಸ್ಟೇಕ್ಸ್ ನ ಅವರು ತಿಳುವಳಿಕೆ ಬಂದ ಮೇಲೆ ಮಾಡಿದ್ರೆ ಮಿಸ್ಟೇಕ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಟೀನೇಜರ್ ಆಗಿದ್ದಾಗ ಮಾಡಿದ ಮಿಸ್ಟೇಕ್ ನ ಹಿಡಿದು ಡ್ರ್ಯಾಗ್ ಮಾಡಿ ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗ್ತೈತಿ. ಸೀಮಾ ಅಷ್ಟೆಲ್ಲ ಹೇಳಿದ ಮೇಲೂ ವಿಕಾಸಿನ ಮನಸ್ಸು ಕ್ಲಿಯರ್ ಆಗಿರ್ಲಿಲ್ಲ. ಆಕಿದ ಹೊಟ್ಟಿದಾಗ ಅವ್ನ ಮಗು ಬೆಳೆಯತೈತಿ ಅನ್ನೋ ಒಂದ ಕಾರಣಕ್ಕೆ ಬೂದಿ ಮುಚ್ಚದ ಕೆಂಡ ಆಗಿರ್ತಾನ ವಿಕಾಸ್. ಸೀಮಾ ಒಬ್ಬಾಕಿ ಗುಡ್ ಲುಕಿಂಗ್ ಹುಡುಗಿ ಆಗಿರ್ತಾಳೆ. ಹಾಗಾಗಿ ಆಕಿನ ನೋಡಿದ ಗಂಡ್ಮಕ್ಳೆಲ್ಲ ಆಕಿನ ನೋಡಿ ಸ್ಟೇರ್ ಮಾಡೋದು, ಸ್ಮೈಲ್ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ. ಆಕಿನ ಪಾಡಿಗಿದ್ರು ವಿಕಾಸ್ ಆಕಿನ ಮೇಲೆ ಸ್ಲೈಟ್ಲಿ ಅನುಮಾನ ಮಾಡ್ತಿರ್ತಾನೆ. ಮತ್ತು ಓವರ್ ಪಾಸಿಟಿವ್ನೆಸ್ಲಿಂತ್ರ ಸೀಮಾಗ ರಿಸ್ಟ್ರಿಕ್ಷನ್ಸ್ ಹಾಕ್ತಿರ್ತಾನೆ. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತೇಳಿ. ಇದರಿಂದ ಸೀಮಾ ಸ್ವಲ್ಪ ಬೇಜಾರಿರ್ತಾಳೆ. ನನ್ನ ಗಂಡನ ನಂಗೆ ನಂಬೋಲಲ್ಲ ಅಂತೇಳಿ. ಸ್ಟಿಲ್ ಅವ್ಗೆ ಅಡ್ಜಸ್ಟ್ ಆಗಿ ಆ ಮನ್ಯಾಗ ಜೀವನ ಮಾಡ್ತಿರ್ತಾಳೆ. ವಿಕಾಸ್ ಬೇಸಿಕಲಿ ಒಂದು ರಿಚ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಿರ್ತಾನೆ. ಹಾಗಾಗಿ ಅವನದು 1-2 ಮನಿ ಇರೋದಿಲ್ಲ. ಸಾಕಷ್ಟು ಮನಿ ಬಾಡ್ಗಿ ಮತ್ತು ಲೀಸ್ಗೆಲ್ಲ ಕೊಟ್ಟಿರ್ತಾರೆ. ಮತ್ತು ಅವ್ರದ್ದು ಫಾರ್ಮ್ ಹೌಸ್ನೂ ಇರುತ್ತೆ. ಫೆಬ್ರವರಿ 15, 2025 ವಿಕಾಸ್ಗೆ ಅವ್ರ ಕಂಪನಿ ವತಿಯಿಂದ US ಕಳಿಸ್ತಾರೆ. ಮತ್ತು ರಿಟರ್ನ್ ಫೆಬ್ರವರಿ 21 ಬರೋದಿರುತ್ತೆ. ಹೊರದೇಶಕ್ಕೆ ಹೋದಾಗ್ಲೂ ವಿಕಾಸಿನ ಲಕ್ಷ್ಯ ಎಲ್ಲ ಮನ್ಯಾಗಿದ್ದಿದ್ದ ಹೆಂಡತಿ ಮೇಲೆ ಇರುತ್ತೆ. ಅವಾಗ ತನ್ನ ತಾಯಿಯವ್ರಿಗೆ ಕಾಲ್ ಮಾಡಿ ಆಕಿ ಏನ್ ಮಾಡತ್ತಾಳ ಎಲ್ಲ ತಿಳ್ಕೊತಿರ್ತಾನೆ. ಸೊ ಫೆಬ್ರವರಿ 21 ಬರಬೇಕಾಗಿದ್ದು ವಿಕಾಸ್ ಫೆಬ್ರವರಿ 20 ಮನಿಗೆ ಸರ್ಪ್ರೈಸ್ ವಿಸಿಟ್ ಕೊಡ್ತಾನೆ. ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ಸೀಮಾ ಕ್ಯಾಶುಯಲಿ ತನ್ನ ಪಾಡಿ ತಾನು ಇರ್ತಾಳೆ. ಬಟ್ ಹೆಚ್ಚಾಗಿ ಫೋನ್ನ ನೋಡ್ತಿರ್ತಾಳೆ ಮತ್ತು ಯಾರಿಗೋ ಟೆಕ್ಸ್ಟ್ ಮಾಡ್ತಿರ್ತಾಳೆ ಅನ್ನೋದನ್ನ ವಿಕಾಸ್ ನೋಟಿಸ್ ಮಾಡ್ತಾನೆ. ಆ್ಯಂಡ್ ಕೇಳ್ತಾನೆ, ಏನು ಮಾಡತ್ತಿ ಫೋನ್ದಾಗ ಅಂತೇಳಿ. ಅವಾಗ ಸೀಮಾ ಇಮಿಡಿಯೇಟ್ಲಿ ಫೋನ್ ಸೈಡ್ ಇಟ್ಟು ಇಲ್ಲ ಏನಿಲ್ಲ, ಮತ್ತು ಹೆಂಗಾತ ನಿಮ್ದು ಹೊರದೇಶ ಟ್ರಿಪ್ ಎಲ್ಲ ಅಂತ ಕೇಳ್ತಾಳೆ. ಆ ಮೂಮೆಂಟ್ಲಿಂತ ವಿಕಾಸಿನ ಅನುಮಾನ ಇನ್ನೂ ಹೆಚ್ಚಾಕೊಂತ ಹೋಗ್ತೈತಿ. ಸೀಮಾದ ಪ್ರತಿ ಹೆಜ್ಜೆ ಒಳಗೂ ಕಣ್ಣಿಡ್ತಾನೆ ವಿಕಾಸ್. ಫೆಬ್ರವರಿ 23 ಸೀಮಾ ವಿಕಾಸ್ ಹೇಳ್ತಾಳೆ, ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ. ಅಪ್ಪ ಅಮ್ಮ ಮತ್ತು ಅಣ್ಣಾಗ ನೋಡುವಂಗಾಗೈತಿ. ಈವ್ನಿಂಗ್ ತನ ಅಂದರೆ ಇಲ್ಲೇ ಇರ್ತೀನಿ ಅಂತೇಳಿ. ಸೀಮಾ ಅವ್ರ ತವ್ರ ಮನೆಯನ್ನು ಲಕ್ನೋ ಒಳಗೆ ಇರುತ್ತೆ. ಜಸ್ಟ್ ಒಂದು ½ ಆನ್ ಅವರ್ ದಾರಿ ಅಷ್ಟೇ ಇರುತ್ತೆ. ಫೆಬ್ರವರಿ 23 ವಿಕಾಸ್ ಆಫೀಸಿಗೆ ಲೀವ್ ಹಾಕ್ತಾನೆ ಮತ್ತು ಸೀಮಾಗೆ ಎಲ್ಲಿ ಹೋಗಬೇಕು ಹೋಗಾಕ್ಬಿಡ್ತಾನೆ. ಸೀಮಾಗ ಅಂದಾಜು ಇರಂಗಿಲ್ಲ ವಿಕಾಸ್ ಆಕಿನ ಫಾಲೋ ಮಾಡ್ಕೊಂಡು ಬರ್ತಾನೆ ಅನ್ನೋದು. ಸೀಮಾ ಕ್ಯಾಬ್ ಬುಕ್ ಮಾಡ್ತಾಳೆ. ಕ್ಯಾಬ್ ಬರುತ್ತೆ, ಆಕಿನ ಪಿಕ್ ಮಾಡ್ಕೊಂಡು ಹೋಗುತ್ತೆ. ಆ ಕ್ಯಾಬ್ ಹಿಂದೆ ವಿಕಾಸ್ ತನ್ನ ಇನ್ನೋವಾ ಕಾರ್ ತೊಗೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆ ಕ್ಯಾಬ್ ಸುಲ್ತಾನ್ಪುರ ರೋಡ್ಗೆ ಹೋಗುತ್ತೆ. ವಿಕಾಸಿಗೆ ಆಶ್ಚರ್ಯ ಆಗುತ್ತೆ. ಸೀಮಾದ ತವ್ರ ಮನೆ ಇರೋದು ಬೇರೆ ಕಡೆ. ಸುಲ್ತಾನ್ಪುರ ರೋಡಿಗೆ ಯಾಕೆ ಬಂತಿ ಕ್ಯಾಬ್ ಅಂತೇಳಿ. ಸುಲ್ತಾನ್ಪುರ ರೋಡ್ದಾಗ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಕ್ಯಾಬ್ ಒಂದು ಒಳ ದಾರಿಗೆ ಟರ್ನ್ ಆಗುತ್ತೆ. ವಿಕಾಸ್ನು ತನ್ನ ಇನ್ನೋವಾ ಕಾರ್ನ ಆ ಕ್ಯಾಬ್ ಹಿಂದೆ ಟರ್ನ್ ಮಾಡ್ತಾನೆ. ಆ ಟರ್ನ್ ಆದ್ಮೇಲೂ ಸೀಮಾಗಾಗಲಿ ಅಥವಾ ಸೀಮಾದ ಕ್ಯಾಬ್ ಡ್ರೈವರ್ಗಾಗಲಿ ಗೊತ್ತಾಗ್ತಿರಂಗಿಲ್ಲ ಹಿಂದೊಂದು ಕಾರ್ ಅವ್ರನ್ನ ಫಾಲೋ ಮಾಡ್ಕೊಂಡು ಬರತೈತಿ ಅನ್ನೋದು. ಹಂಗೆ ಹೋಗ್ತಾ ವಿಕಾಸಿಗೆ ಅನ್ಸಕ್ಕೆ ಶುರು ಆಗುತ್ತೆ, ಈ ರೂಟ್ ನಮ್ಮ ಫಾರ್ಮ್ ಹೌಸ್ ಕಡೆ ಹೋಗ ಅಂತೈತಲ್ಲ ಅಂತೇಳಿ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಆ ಕ್ಯಾಬ್ ಹೋಗಿ ಅವ್ರ ಫಾರ್ಮ್ ಹೌಸ್ ಮುಂದೆ ಸ್ಟಾಪ್ ಆಗ್ತೈತಿ. ವಿಕಾಸ್ ದೂರಿಂದನ ಅವ್ನ ಕಾರ್ ಒಳಗೆ ಕುತ್ಕೊಂಡು ಅಬ್ಸರ್ವ್ ಮಾಡಕ್ಕೆ ಶುರು ಮಾಡ್ತಾನೆ. ಕ್ಯಾಬ್ ಹೋಗುತ್ತೆ. ಸೀಮಾ ಫಾರ್ಮ್ ಹೌಸ್ ಒಳಗೆ ಹೋಗ್ತಾಳೆ. ಅದ ಒಂದು 15 ನಿಮಿಷ ಬಿಟ್ಟು ಇಬ್ಬರು ಗಂಡ್ಮಕ್ಳು ಕಾರ್ ಒಳಗೆ ಬರ್ತಾರೆ ಮತ್ತು ಆ ಫಾರ್ಮ್ ಹೌಸ್ ಒಳಗೆ ಹೋಗ್ತಾರೆ. ಆ ಇಬ್ಬರು ಗಂಡ್ಮಕ್ಳನ್ನ ನೋಡಿದ ಮೇಲೆ ವಿಕಾಸಿಗೆ ಕಂಪ್ಲೀಟ್ ಆಗಿ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಇಬ್ರು ಗಂಡ್ಮಕ್ಳು ವಿಕಾಸಿಂದ ಕಾಸ ದೋಸ್ತರು. ವಿಕಾಸ್ ಮತ್ತು ಆ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಒಂದ ಕಾಲೇಜ್ ಒಳಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ತಾರೆ.
ವಿಕಾಸಿಗೆ ಆಕಾಶನ ತಲೆ ಮ್ಯಾಗ ಬಿದ್ದಂಗೆ ಆಗುತ್ತೆ. ಬಟ್ ಆ ಒಂದು ಮೂಮೆಂಟಿಗೆ ಏನೂ ರಿಯಾಕ್ಟ್ ಮಾಡೋಕೆ ಹೋಗೋದಿಲ್ಲ. ಅವ್ನ ಕಾರ್ ತೊಗೊಂಡು ಸುಮ್ಮನೆ ಅಲ್ಲಿಂದ ಮೂವ್ ಆಗ್ತಾನೆ. ಈವ್ನಿಂಗ್ ಆಗುತ್ತೆ, ಸೀಮಾ ಮನೆಗೆ ಬರ್ತಾಳೆ ಆ್ಯಂಡ್ ವಿಕಾಸ್ ಆಕಿಗೆ ಕೇಳ್ತಾನೆ, ಅಮ್ಮ ಅಪ್ಪ ಅಣ್ಣ ಎಲ್ಲರೂ ಆರಾಮದಾರ ಅಂತೇಳಿ. ಅವಾಗ ಸೀಮಾ ಹೇಳ್ತಾಳೆ, ಹೌದ್ರಿ ಅಮ್ಮ ಅಪ್ಪ ಅಣ್ಣ ಎಲ್ಲರೂ ಆರಾಮದಾರ, ಮತ್ತು ನಿಮ್ಮನ್ನ ಕೇಳಿದ್ರು ಅಂತೇಳಿ. ವಿಕಾಸಿಗೆ ರಕ್ತ ಕುದೀತಿರ್ತೈತಿ, ಸ್ಟಿಲ್ ಕಂಟ್ರೋಲ್ ಮಾಡ್ಕೋತಾನೆ. ವಿಕಾಸ್ ಈ ಒಂದು ಮ್ಯಾಟ್ರನ್ನ ಇಲ್ಲಿಗೆ ಬಿಡವ ಇರಲಿಲ್ಲ. ಆ ಒಂದು ರಾತ್ರಿ ಪೂರ್ತಿ ಕುತ್ಕೊಂಡು ಒಂದೇನೋ ಸಂಚು ಮಾಡ್ತಾನೆ. ಫೆಬ್ರವರಿ 24ಕ್ಕೆ ವಿಕಾಸ್ ಸೀಮಾಗೆ ಹೇಳ್ತಾನೆ, ಇವತ್ತು ಯಾಕೋ ನಂಗೆ ಆಫೀಸ್ ಹೋಗಕ್ಕೆ ಮನಸ್ಸಿಲ್ಲ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗಾಗೈತಿ ಅಂತೇಳಿ. ಸೀಮಾ ಖುಷಿ ಮತ್ತು ಕನ್ಫ್ಯೂಸ್ ಆಟ್ ಅ ಟೈಮ್ ಆಗ್ತಾಳೆ ಮತ್ತು ಓಕೆ ಅಂತ ಹೇಳ್ತಾಳೆ. ವಿಕಾಸ್ ಹೇಳ್ತಾನೆ, ನಮ್ಮ ಫಾರ್ಮ್ ಹೌಸ್ಗೆ ಹೋಗೋಣ ಅಂತೇಳಿ. ಬಟ್ ಸೀಮಾ ಹೇಳ್ತಾಳೆ, ಬೇಡ ಬೇಡ ಫಾರ್ಮ್ ಹೌಸ್ ಒಂದು ಬೇಡ, ಬೇರೆ ಎಲ್ಲರೂ ಹೋಗೋಣ ಅಂತೇಳಿ. ಅವಾಗ ವಿಕಾಸ್ ಹಠ ಮಾಡ್ತಾನೆ, ಇಲ್ಲ ಫಾರ್ಮ್ ಹೌಸ್ಗೆ ಹೋಗೋಣ, ಬೇರೆ ಕಡೆಯಿಂದ ನಾ ಬರೋಂಗಿಲ್ಲ ಅಂತೇಳಿ. ಅಗೈನ್ ಅವ್ರದ್ದು ಇನ್ನೋವಾ ಕಾರ್ ಒಳಗೆ ಫಾರ್ಮ್ ಹೌಸ್ವರೆಗೂ ಹೋಗ್ತಾರೆ. ಫಾರ್ಮ್ ಹೌಸ್ ರೀಚ್ ಆಗ್ತಿದ್ದಂಗೆ ವಿಕಾಸ್ ಹೇಳ್ತಾನೆ, ಇವತ್ತು ನೈಟ್ ಡಿನ್ನರ್ಗೆ ಆನ್ಲೈನಿಂದ ತರಿಸ್ತೀನಿ, ನೀನೇನು ಅಡುಗೆ ಮಾಡಕ್ಕೆ ಹೋಗಬೇಡ ಅಂತೇಳಿ. ಸೀಮಾ ಕ್ಯಾಶುವಲಿ ಕೇಳ್ತಾಳೆ, ಏನು ಸ್ಪೆಷಲ್ ಅಂತೇಳಿ. ಅವಾಗ ವಿಕಾಸ್ ಹೇಳ್ತಾನೆ, ಇಲ್ಲ ಸುಮ್ಮನೆ ರೊಮ್ಯಾಂಟಿಕ್ ಆಗಿ ಲೇಟ್ ನೈಟ್ ಡಿನ್ನರ್ ಮಾಡೋಣ ಅಂತೇಳಿ. ಸೀಮಾಗೆ ಸರ್ಪ್ರೈಸ್ ಆಗುತ್ತೆ, ಯಾಕಂದ್ರೆ ಆಕಿನ ಪಾಸ್ಟ್ ಲೈಫ್ ಬಗ್ಗೆ ವಿಕಾಸಿಗೆ ಗೊತ್ತಾದ್ಮೇಲೆ ಅಷ್ಟು ಪ್ರೀತಿ ಅವ ಯಾವತ್ತೂ ಮಾಡಿರಂಗಿಲ್ಲ. ಈಗೇನು ಆಲ್ ಆಫ್ ಸಡನ್ ಇಷ್ಟು ಪ್ರೀತಿ ಅಂತೇಳಿ ಕನ್ಫ್ಯೂಸ್ ಆಗ್ತಾಳೆ. ಸ್ಟಿಲ್ ಓಕೆ ಅಂತೇಳಿ ಒಪ್ಪಿಗೆ ಕೊಡ್ತಾಳೆ. ಸೊ ರಾತ್ರಿ ಆಗೇ ಬಿಡುತ್ತೆ. ವಿಕಾಸ್ ಆನ್ಲೈನ್ದಾಗ ಫುಡ್ ತರಿಸ್ತಾನೆ ಮತ್ತು ಸೀಮಾಗೆ ಹೇಳ್ತಾನೆ, ಮೇಲೆ ಪಾರ್ಟಿ ಹಾಲ್ದಾಗ ಕುತ್ಕೊಂಡು ಡಿನ್ನರ್ ಮಾಡೋಣ ಅಂತೇಳಿ. ಸೀಮಾ ಯಾವುದೇ ಕಾರಣಕ್ಕೂ ಒಪ್ಪಂಗಿಲ್ಲ ಪಾರ್ಟಿ ಹಾಲ್ದಾಗ ಡಿನ್ನರ್ ಮಾಡಕ್ಕೆ. ಆಕೆ ಕ್ಲಿಯರ್ಲಿ ಹೇಳ್ತಾಳೆ, ಪಾರ್ಟಿ ಹಾಲ್ ಒಂದು ಬೇಡ, ಬೇರೆ ಎಲ್ಲರೂ ಬೇಕಂದ್ರೆ ಡಿನ್ನರ್ ಮಾಡೋಣ ಅಂತೇಳಿ. ವಿಕಾಸ್ಗೆ ಲಿಟ್ರಲಿ ಟೆಂಪರ್ ಹೈ ಆಗಿರುತ್ತೆ, ಬಟ್ ಸ್ಟಿಲ್ ಕಂಟ್ರೋಲ್ ಮಾಡಿಕೊಂಡು ಆಕಿನ ಮಾತಿಗೆ ಒಪ್ಕೋತಾನೆ ಮತ್ತು ಡೈನಿಂಗ್ ಹಾಲ್ ಒಳಗೆ ಊಟ ಮಾಡ್ತಾರೆ. ಇಬ್ಬರು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಊಟ ಮಾಡ್ತಾರೆ. ಊಟ ಆದಮೇಲೆ ಇಬ್ಬರು ಮಲ್ಕೊಳಕ್ಕಂತೇಳಿ ಬೆಡ್ರೂಮ್ಗೂ ಹೋಗ್ತಾರೆ. ಬೆಡ್ರೂಮ್ಗೆ ಹೋದ್ಮೇಲೆ ವಿಕಾಸ್ ಡೋರ್ ಲಾಕ್ ಹಾಕ್ತಿರ್ತಾನೆ. ಅವಾಗ ಸೀಮಾ ಅಂತಾಳೆ, ಮನೆಯಾಗಿರೋದು ನಾವಿಬ್ರು ಮತ್ತು ಮೇನ್ ಡೋರ್ನು ಲಾಕ್ ಹಾಕಿರಿ, ಮತ್ತೆ ಯಾಕೆ ಈ ಲಾಕ್ ಹಾಕ್ತೀರಿ ಅಂತೇಳಿ. ಸ್ಟಿಲ್ ವಿಕಾಸ್ ಆ ರೂಮಿನ ಡೋರ್ ಲಾಕ್ ಮಾಡ್ತಾನೆ ಆ್ಯಂಡ್ ಸೀಮಾ ಜೊತೆ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಶುರು ಮಾಡ್ತಾನೆ. ಆಫ್ಟರ್ ಫ್ಯೂ ಮಿನಿಟ್ಸ್ ಇಬ್ಬರು ಅಲ್ಲೇ ಮಲ್ಕೊಂಡಿರ್ತಾರೆ. ಅಷ್ಟು ಗ್ಯಾಪ್ ಒಳಗೆ ಸೀಮಾ ನಿದ್ದಿಗೆ ಜಾರಿರ್ತಾಳೆ. ಸೀಮಾ ಮಲ್ಕೊಂಡಾಳ ಅನ್ನೋದು ಕನ್ಫರ್ಮ್ ಆದಮೇಲೆ ವಿಕಾಸ್ ಅಲ್ಲಿಂದ ಎದ್ದು ಕಿಚನ್ಗೆ ಹೋಗ್ತಾನೆ. ಕಿಚನಿಂದ ಒಂದು ಶಾರ್ಪ್ ಚಾಕು ತೊಗೊಂಬರ್ತಾನೆ ಆ್ಯಂಡ್ ಕರುಣೆ ಇಲ್ಲದೆ ಸೀಮಾದ ಮುಖಕ್ಕೆ ಚಾಕು ತೊಗೊಂಡು ಚುಚ್ಚಾಕ್ ಚಾಲು ಮಾಡ್ತಾನೆ. ನಿದ್ದೆ ಕಣ್ಣಿಂದ ಎಚ್ಚರಾಗಿದ್ದ ಸೀಮಾಗ ಅಲ್ಲೇನು ನಡೆಯ ಕುಂತೈತಿ ಅನ್ನೋ ತಿಳ್ಕೊಳ್ಳೋ ಗ್ಯಾಪ್ ಒಳಗೆ ಆಕಿನ ಮುಖನ ಹೆಂಗೆ ಬೇಕಂಗೆ ಕೊಯ್ದು ಬಿಟ್ಟಿದ್ದ ವಿಕಾಸ್. ಅವಾಗ ಸೀಮಾ ಜೋರಾಗಿ ಒದ್ರಕ್ಕೆ ಚಾಲು ಮಾಡ್ತಾಳೆ. ಬಟ್ ಆ ಒಂದು ಫಾರ್ಮ್ ಹೌಸ್ ತುಂಬ ದೊಡ್ಡದಿತ್ತು ಮತ್ತು ಅದ್ರ ಆಸ್ಪಾಸ್ ಬೇರೆ ಯಾವುದೂ ಮನೆಯೂ ಇರಲಿಲ್ಲ. ಹಾಗಾಗಿ ಸೀಮಾನ ಹೆಲ್ಪಿಗೆ ಯಾರೂ ಬರಂಗಿಲ್ಲ. ಸೀಮಾದ ಮುಖಕ್ಕೆ ಚಾಕು ತೊಗೊಂಡು ಚುಚ್ತಿರ್ಬೇಕಾದ್ರೆ ವಿಕಾಸ್ ಒಂದು ಮಾತು ಹೇಳ್ತಾನೆ, ಇದು ಅಂದ ಚಂದ ನೋಡೇ ಅಲ್ಲ, ಬೇರೆ ಗಂಡ್ಮಕ್ಳು ನಿನ್ನ ಸಹವಾಸ ಮಾಡಿದ್ದು ಅಂತೇಳಿ. ಆ ಒಂದು ಮೂಮೆಂಟಿಗೆ ಸೀಮಾಗ ಜೀವನ ತ್ಯಾಗ ಮಾಡ್ಲಾರ್ದು ಬೇರೆ ಆಪ್ಷನ್ನ ಇರಂಗಿಲ್ಲ. ಯಾಕಂದ್ರೆ ಅರ್ಧ ಚಾಕು ತೊಗೊಂಡು ಕುತ್ತಿಗೆನೂ ಕೊಯ್ಯಕ್ಕೆ ಚಾಲು ಮಾಡಿರ್ತಾನು ವಿಕಾಸ್. ತೀವ್ರವಾಗಿ ಗಾಯ ಆಗಿದ್ದ ಸೀಮಾ ಅಲ್ಲೇ ಸತ್ತೋಗ್ತಾಳೆ. ಬಟ್ ವಿಕಾಸಿನ ಸಿಟ್ಟು ಅಲ್ಲಿಗೆ ಮುಗ್ದಿರಂಗಿಲ್ಲ. ತನ್ನ ಆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ಗೂ ಇದೇ ರೀತಿ ಕೊಲೆ ಮಾಡ್ಬೇಕನ್ನೋದು ವಿಕಾಸನ ತಲೆಯಾಗ ಉಳಿದಿರುತ್ತೆ. ಸೀಮಾದ ಡೆಡ್ ಬಾಡಿ ಇರುವಂಥ ರೂಮ್ನ ಲಾಕ್ ಮಾಡ್ತಾನೆ. ಆಮೇಲೆ ಹಾಲ್ದಾಗ ಹೋಗಿ ಮಲ್ಕೋತಾನೆ. ಅದ್ರ ನೆಕ್ಸ್ಟ್ ಡೇ ಅವನಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಸುಹಾಸ್ ಮತ್ತು ವಸಂತ್ಗೆ ಕಾಲ್ ಮಾಡಿ ನಮ್ಮ ಫಾರ್ಮ್ ಹೌಸಿಗೆ ಬರ್ರಿ ಅಂತ ಕರಿತಾನೆ. ಒಂದು ಕಡೆ ಬೆಡ್ರೂಮ್ದಾಗ ಸೀಮಾದ ಬಾಡಿ ಹೆಂಗೆ ಬೇಕಂಗೆ ಕಟ್ಟಾಗಿ ಸ್ಥಿತಿ ಒಳಗಿರುತ್ತೆ. ಇನ್ನೊಂದು ಕಡೆ ಅದ ಮನೆ ಒಳಗೆ ತನ್ನಿಬ್ಬರು ಬೆಸ್ಟ್ ಫ್ರೆಂಡ್ಸ್ನ ಕೊಲೆ ಮಾಡೋ ವಿಚಾರದಾಗ ವಿಕಾಸ್ ಇರ್ತಾನೆ. ಬಟ್ ಇಲ್ಲೊಂದು ಕ್ವಶನ್ ರೈಸ್ ಆಗುತ್ತೆ, ಆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ನ ವಿಕಾಸ್ ಒಬ್ಬನ ಕೊಲೆ ಮಾಡೋಕ್ಕಾಗತ್ತಾ? ಆ್ಯಂಡ್ ದ ಆನ್ಸರ್ ಈಸ್ ಇಲ್ಲ. ವಿಕಾಸಿನ ಪ್ಲ್ಯಾನ್ ಬೇರೆನೇ ಇರುತ್ತೆ. ವಿಕಾಸ್ ಉತ್ತರ ಪ್ರದೇಶದೊಂದು ಕಿಲ್ಲರ್ ಗ್ಯಾಂಗಿಗೆ ಸುಪಾರಿ ಕೊಟ್ಟಿರ್ತಾನೆ. ಫೆಬ್ರವರಿ 25ಕ್ಕೆ ವಿಕಾಸಿನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಫಾರ್ಮ್ ಹೌಸಿಗೆ ಬರ್ತಾರೆ. ಆದ್ರೆ ಆ ಫಾರ್ಮ್ ಹೌಸ್ ಒಳಗೆ ಅವ್ರಿಗಿಂತ ಮೊದಲು 6 ಜನ ಅಪರಿಚಿತರು ಬಂದಿರ್ತಾರೆ. ಮತ್ತು ಅವರೆಲ್ಲ ಆ ಫಾರ್ಮ್ ಹೌಸ್ ಒಳಗೆ ಎಲ್ಲೆಲ್ಲಿ ಇರ್ತಾರೆ ಅನ್ನೋದು ವಿಕಾಸ್ಗೂ ಸತ ಗೊತ್ತಿರಂಗಿಲ್ಲ. ವಿಕಾಸ್ ಅವ್ನ ಬೆಸ್ಟ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾನೆ, ಏನೂ ನಡೆದೇ ಇಲ್ಲ ಅನ್ನೋರಂಗೆ ಕ್ಯಾಶುವಲಿ ಇರ್ತಾನೆ. ಮತ್ತು ಅವ್ರಿಗೆ ಹೇಳ್ತಾನೆ, ಮೇಲೆ ಪಾರ್ಟಿ ಹಾಲ್ಗೆ ಹೋಗೋಣ, ಕಿಚನ್ದಾಗ ಡ್ರಿಂಕ್ಸ್ ಎಲ್ಲ ತಂದಿಟ್ಟಿನಿ, ಅಲ್ಲೇ ಪಾರ್ಟಿ ಮಾಡೋಣ ಅಂತೇಳಿ. ಅವಾಗ ವಿಕಾಸಿನ ಆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಪಾರ್ಟಿ ಹಾಲ್ಗೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಒಂದು ಕ್ಷಣ ವಿಕಾಸಿಗೆ ಅನುಮಾನ ಬರುತ್ತೆ, ಅವ್ನ ಹೆಂಡತಿನೂ ಪಾರ್ಟಿ ಹಾಲ್ಗೆ ಹೋಗೋದು ಬೇಡ ಅಂದಿದ್ದೊಂದು ನೆನಪಾಗುತ್ತೆ. ಸ್ಟಿಲ್ ಅವ್ನ ಫ್ರೆಂಡ್ಸ್ಗೆ ಓಕೆ ಅಂತ ಹೇಳ್ತಾನೆ. ಮತ್ತು ಬಾಲ್ಕನಿ ಒಳಗೆ ಆ 3 ಜನ ಫ್ರೆಂಡ್ಸ್ ಸೇರಿ ಪಾರ್ಟಿ ಮಾಡೋಕೆ ಶುರು ಮಾಡ್ತಾರೆ. ಡ್ರಿಂಕ್ಸ್ ಮಾಡ್ಕೊಂತ ಹೋದಂಗ ಆ ಇಬ್ಬರು ಫ್ರೆಂಡ್ಸ್ ಗುಂಗ್ ಹಾಕೊಂತ ಹೋಗ್ತಾರೆ. ಅಷ್ಟೊತ್ತಿಗೆ ವಿಕಾಸ್ ಅಲ್ಲಿಂದ ಎದ್ದೋಗಿ ಸುಪಾರಿ ಕಿಲ್ಲರ್ಸಿಗೆ ಸಿಗ್ನಲ್ ಕೊಡ್ತಾನೆ. ಸುಪಾರಿ ಕಿಲ್ಲರ್ಸ್ ಬಾಲ್ಕನಿಗೆ ಬರ್ತಾರೆ. ಪಾರ್ಟಿ ಮಾಡ್ಕೊಂತ ಕುಂತಿದ್ದ ಆ ಇಬ್ಬರು ಫ್ರೆಂಡ್ಸ್ಗೆ ಚಾಕು ಮತ್ತು ಮಚ್ಚಲಿಂತ ಹೆಂಗೆ ಬೇಕಂಗೆ ಕೊಚ್ಚಿ ಹಾಕ್ತಾರೆ. ಬಾಲ್ಕನಿಯಿಂದ ಲಿಟರಲಿ ರಕ್ತದ ಹೊಳಿನ ಹರಿತಿರ್ತೈತಿ. ಸಕ್ಸಸ್ಫುಲಿ ಆ ಇಬ್ಬರು ಫ್ರೆಂಡ್ಸ್ದ ಕೊಲೆ ಆದಮೇಲೆ ಅಲ್ಲಿಂದ ಕಿಲ್ಲರ್ಸ್ ಓಡಿ ಹೋಗ್ತಾರೆ. ಮತ್ತು ವಿಕಾಸ್ನು ಮನೆಗೆ ಲಾಕ್ ಹಾಕ್ಕೊಂಡು ತಲೆ ಮರೆಸ್ಕೊಂಡು ಹೋಗ್ತಾನೆ. ಸೀಮಾ ಅವ್ರ ಅಣ್ಣಾಗ ಡೈಲಿ ಈವ್ನಿಂಗ್ ಟೈಮ್ ಕಾಲ್ ಮಾಡಿ 1-2 ನಿಮಿಷ ಮಾತಾಡಿ ರೂಢಿ ಮಾಡ್ಕೊಂಡಿರ್ತಾಳೆ. ಸೊ ಫೆಬ್ರವರಿ 25ನೇ ತಾರೀಕು ಈವ್ನಿಂಗ್ ಆದರೂ ಕಾಲ್ ಬರಲಾರ್ದು ನೋಡಿ ಅವ್ರ ಅಣ್ಣ ಖುದ್ದು ಆಕಿಗೆ ಕಾಲ್ ಮಾಡ್ತಾನೆ. ಬಟ್ ಫೋನ್ ಸ್ವಿಚ್ ಆಫ್ ಬರುತ್ತೆ.
ಸ್ವಿಚ್ ಆಫ್ ಬಂದಿದ್ದು ನೋಡಿ ವಿಕಾಸಿಗೆ ಕಾಲ್ ಮಾಡ್ತಾನೆ. ವಿಕಾಸಿನ ನಂಬರ್ ಕವರೇಜ್ ಕ್ಷೇತ್ರದಿಂದ ಹೊರಗಿದ್ದಾರೆ ಅಂತ ಬರ್ತಿರುತ್ತೆ. ಇಮಿಡಿಯೇಟ್ಲಿ ಮನಿ ನಂಬರಿಗೆ ಕಾಲ್ ಮಾಡ್ತಾನೆ. ಅವಾಗ ವಿಕಾಸಿನ ತಾಯಿಯವ್ರು ರಿಸೀವ್ ಮಾಡಿ ಇಲ್ಲ ಅವ್ರು ಇಲ್ಲಿಲ್ಲ, ಫಾರ್ಮ್ ಹೌಸ್ಗೆ ಹೋಗ್ಯಾರ ಅಂತ ಹೇಳ್ತಾರೆ. ಒಂದು ಶಾಕಿಂಗ್ ವಿಷಯ ಏನಂದ್ರೆ ಸೀಮಾ ಮತ್ತು ವಿಕಾಸಿನ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಫಾರ್ಮ್ ಹೌಸ್ಗೆ ಹೋಗಿದ್ದು ಸೀಮಾ ಅವ್ರ ಅಣ್ಣಾಗ ಗೊತ್ತಿರುತ್ತೆ. ಹೆಂಗೆ ಗೊತ್ತಿರುತ್ತೆ ಅನ್ನೋದು ಈ ಸ್ಟೋರಿದ ಎಂಡ್ ಪಾರ್ಟ್ ಒಳಗೆ ನಿಮ್ಗೆ ಗೊತ್ತಾಗುತ್ತೆ. ಸೀಮಾ ಅವ್ರ ಅಣ್ಣಾಗ ಸ್ಲೈಟ್ಲಿ ಡೌಟ್ ಬರೋಕ್ಕೆ ಶುರು ಆಗುತ್ತೆ, ಸಮಥಿಂಗ್ ವೆಂಟ್ ರಾಂಗ್ ಅಂತೇಳಿ. ಮತ್ತು ಇಮಿಡಿಯೇಟ್ಲಿ ಫಾರ್ಮ್ ಹೌಸ್ ಕಡೆ ಹೊರಡ್ತಾನೆ. ಫಾರ್ಮ್ ಹೌಸ್ ರೀಚ್ ಆದಮೇಲೆ ಮೇನ್ ಡೋರ್ ಲಾಕ್ ಇರೋದನ್ನ ನೋಟಿಸ್ ಮಾಡ್ತಾನೆ ಆ್ಯಂಡ್ ಇಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ವಾಪಸ್ ಹೋಗ್ತಿರ್ತಾನೆ. ಇನ್ನೇನು ವಾಪಸ್ ಹೋಗ್ತಿರ್ಬೇಕಾದ್ರೆ ಕಾರಿಡೋರಿಂದ ಮಳೆ ನೀರು ಬೀಳೋ ಪೈಪಿಂದ ರಕ್ತ ಬೀಳೋದನ್ನ ನೋಟಿಸ್ ಮಾಡ್ತಾನೆ. ಆ ರಕ್ತನ ನೋಡಿ ಅವ್ನು ಗ್ಯಾರಂಟಿ ಆಗುತ್ತೆ ನಿಜವಾಗ್ಲೂ ಇಲ್ಲೇನೋ ತಪ್ಪಾಗೈತಿ ಅಂತೇಳಿ. ಇಮಿಡಿಯೇಟ್ಲಿ ಪೊಲೀಸ್ರಿಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸ್ರ ಟೀಮ್ ಕ್ವಿಕ್ ಆಗಿ ಆ ಪ್ಲೇಸಿಗೆ ಬರುತ್ತೆ. ಮೇನ್ ಡೋರ್ದು ಕೀಲಿ ಒಡೆದು ಸೀಮಾ ಅವ್ರಣ್ಣ ಮತ್ತು ಪೊಲೀಸರು ಒಳಗೆ ಎಂಟ್ರಿ ತಗೋತಾರೆ. ಸೊ ಹಾಲ್ ಒಳಗಂತೂ ಯಾರೂ ಇರೋದಿಲ್ಲ. ಸೀದಾ ಬಾಲ್ಕನಿಗೆ ಹೋಗಿ ನೋಡ್ತಾರೆ. ಬಾಲ್ಕನಿ ಒಳಗೆ ಎರಡು ಹೆಂಗೆ ಬೇಕಂಗೆ ಕೊಚ್ಚಿ ಹಾಕಿದ್ದು ಹೆಣ ಬಿದ್ದಿರ್ತಾವೆ. ಆ್ಯಂಡ್ ಆ ಒಂದು ಪೊಲೀಸ್ ಟೀಮ್ ಇಮಿಡಿಯೇಟ್ಲಿ ಮನಿ ಎಲ್ಲ ಹುಡ್ಕಕ್ಕೆ ಶುರು ಮಾಡ್ತಾರೆ. ಅವಾಗ ಅವರು ಬೆಡ್ರೂಮಿನ ಡೋರು ಹೊರಗಿಂದ ಲಾಕ್ ಹಾಕಿದ್ದನ್ನು ನೋಟಿಸ್ ಮಾಡ್ತಾರೆ. ಹೋಗಿ ಆ ಡೋರ್ದು ಲಾಕ್ ತೆಗಿತಾರೆ ಆ್ಯಂಡ್ ಅಲ್ಲೊಂದು ಹೆಣ್ಮಗಳು ಶವ ಬಿದ್ದಿದ್ದನ್ನು ನೋಡ್ತಾರೆ. ಸೀಮಾ ಅವ್ರ ಅಣ್ಣ ಕರೀತಾರೆ. ಇದು ಯಾರಂತ ನಿಮಗೆ ಗೊತ್ತೇನಂತ ಕೇಳ್ತಾರೆ. ಸೀಮಾ ಅವ್ರ ಅಣ್ಣ ತನ್ನ ಖುದ್ದು ತಂಗಿನ ಗುರ್ಸೋದ್ರೊಳಗೆ ಫೇಲ್ ಆಗ್ತಾನೆ. ಆ ರೇಂಜಿಗೆ ಮುಖ ಶೇಪ್ ಚೇಂಜ್ ಆಗಿರುತ್ತೆ. ಸ್ಟಿಲ್ ಅವ್ನು ಗೊತ್ತಾಗುತ್ತೆ ಅದು ಅವ್ನ ತಂಗಿನ ಅಂತೇಳಿ. ಆಮೇಲೆ ಅವ ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ಆ ಕೊಲೆನ್ ಮಾಡಿದವ್ರು ಯಾರು ಅನ್ನೋದು ಪೊಲೀಸರಿಗೆ ಮತ್ತು ಸೀಮಾ ಅವ್ರ ಅಣ್ಣಾಗ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಇಮಿಡಿಯೇಟ್ಲಿ ಪೊಲೀಸರು ಆ ಫಾರ್ಮ್ ಹೌಸಿಂದ CCTV ಫುಟೇಜಸ್ನ ಚೆಕ್ ಮಾಡ್ತಾರೆ. CCTV ಫುಟೇಜ್ ಒಳಗೆ ಸೀಮಾ ಮತ್ತು ವಿಕಾಸ್ ತಾನಾಗೆ ಒಳಗೆ ಬಂದಿದ್ದನ್ನು ನೋಡ್ತಾರೆ. ಅವ್ರು ಬಂದ ಮೇಲೆ ಸುಮಾರು ಹೊತ್ತು ಬಿಟ್ಟು 6 ಜನ ಅಪರಿಚಿತರು ಬಂದಿದ್ದನ್ನು ನೋಟಿಸ್ ಮಾಡ್ತಾರೆ. ಆಮೇಲೆ ಲಾಸ್ಟ್ಗೆ ವಿಕಾಸಿನ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಮನೆ ಒಳಗೆ ಬಂದಿದ್ದನ್ನು ನೋಟಿಸ್ ಮಾಡ್ತಾರೆ. ಆದ್ರೆ ಆ ಮನೆಯಿಂದ ಹೊರಗೆ ಹೋಗಿದ್ದು ಮಾತ್ರ ಆ 6 ಜನ ಅಪರಿಚಿತರು ಮತ್ತು ವಿಕಾಸ್ ಅಷ್ಟ ಅನ್ನೋದನ್ನು ನೋಟಿಸ್ ಮಾಡ್ತಾರೆ. ಇದರಿಂದ ಪೊಲೀಸರಿಗೆ ಕ್ಲಿಯರ್ ಆಗುತ್ತೆ ಈ ಕೊಲೆನ್ ಮಾಡಿದ್ದು ಆ 6 ಜನ ಮತ್ತು ಅದ್ರಾಗ ವಿಕಾಸಿನ ಕೈವಾಡನು ಐತಿ ಅಂತೇಳಿ. ಸಂದೇಶ್ ಅಂದ್ರೆ ಸೀಮಾ ಅವ್ರ ಅಣ್ಣ ಈ ಕತೆಗೊಂದು ಲಾಸ್ಟ್ದಾಗ ದೊಡ್ಡ ಟ್ವಿಸ್ಟ್ ಕೊಡೋ ವ್ಯಕ್ತಿ ಆಗಿರ್ತಾನೆ. ಅವ ತನ್ನ ಕಣ್ಣು ಮುಂದೆ ತನ್ನ ತಂಗಿದ ಶವ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾನೆ. ಆಕಿ ಹುಟ್ಟದಾಗಿಂದ ಇಲ್ಲಿವರೆಗೂ ಅವನ ಜೊತೆ ಪ್ರೀತಿಯಿಂದ ಕಳೆದಿದ್ದೆಲ್ಲ ಮೂಮೆಂಟ್ಸ್ಗಿಂತ ಈ ಒಂದು 3-4 ದಿನದ್ಲಿಂತ್ರ ಆಕಿ ಓಡಾಡಿದ್ದನ್ನೆಲ್ಲ ನೆನಪು ಮಾಡ್ಕೊಂಡು ಕರಳು ಕಿತ್ತಿ ಬರುವಂಗೆ ಅಳ್ತಿರ್ತಾನೆ ಸಂದೇಶ್. ಆ ಒಂದು ಟ್ರಿಪಲ್ ಮರ್ಡರ್ ಕೇಸ್ ಇಡೀ ದೇಶಾದ್ಯಂತ ಹರಡುತ್ತೆ ಮತ್ತು ಪೊಲೀಸರ ಮೇಲೆ ಪ್ರೆಷರ್ ಬೀಳುತ್ತೆ ಆ 6 ಜನ ಮತ್ತು ವಿಕಾಸ್ನ ಹುಡ್ಕೋ ಹಂಗೆ. ಮರ್ಡರ್ ಆಗಿದ್ದು 3 ಜನರ ಮೊಬೈಲ್ ಫೋನ್ಸ್ನ ಫೋರೆನ್ಸಿಕ್ ಟೀಮ್ ಕಡೆ ಕಳಿಸ್ತಾರೆ ಪೊಲೀಸರು. ಆಮೇಲೆ ಆ 3 ಬಾಡೀಸ್ನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತಾರೆ. ಫೋರೆನ್ಸಿಕ್ ಟೀಮ್ ಅವರು ಆ 3 ಮೊಬೈಲ್ ಫೋನ್ಸ್ನ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಲಾಸ್ಟ್ 3-4 ದಿನದ್ಲಿಂತ್ರ ಆ 3 ಮೊಬೈಲ್ ಫೋನ್ಸ್ ಮತ್ತು ಇನ್ನೂ 4-5 ಮೊಬೈಲ್ ಫೋನ್ಸ್ ಕಾಲ್ಸ್ ಮತ್ತು ಮೆಸೇಜಸ್ ಇಂದ ಕನೆಕ್ಟ್ ಆಗಿದ್ವು ಅನ್ನೋದು ತಿಳಿದು ಬರುತ್ತೆ. ಅಂಡ್ ಆ ಎಲ್ಲ ಮೊಬೈಲ್ ನಂಬರ್ಸ್ ಒಂದು ವಾಟ್ಸಪ್ ಗ್ರೂಪ್ದಾಗ ಲಿಂಕ್ ಆಗಿದ್ವು. ಸರ್ಪ್ರೈಸಿಂಗ್ಲಿ ಸೀಮಾ ಅವ್ರ ಅಣ್ಣ ಸಂದೇಶ್ನು ಆ ಗ್ರೂಪಿನ ಒಂದು ಮೆಂಬರ್ ಆಗಿದ್ರು. ಇಮಿಡಿಯೇಟ್ಲಿ ಪೊಲೀಸರು ಸಂದೇಶ್ನ ಕಸ್ಟಡಿಗೆ ಕರೆಸ್ತಾರೆ ಮತ್ತು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ವಿಚಾರಣೆ ಟೈಮ್ದಾಗ ಸಂದೇಶ್ ಬಾಯಿಲಿಂತ್ರ ಒಂದು ಮೇನ್ ಟ್ವಿಸ್ಟ್ ಹೊರಗೆ ಬರುತ್ತೆ. ಸಂದೇಶ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಮತ್ತು ಆ ಒಂದು ವಾಟ್ಸಪ್ ಗ್ರೂಪ್ ಹೆಸರು ಇವನ್ ಪೊಲೀಸರ ಕಣ್ಣೊಳಗೂ ನೀರು ತರಿಸುತ್ತೆ. ಸೊ ಈ ವಿಡಿಯೋದು ಕ್ಲೈಮ್ಯಾಕ್ಸ್ ಇದೆ. ಆ ಒಂದು ವಾಟ್ಸಪ್ ಗ್ರೂಪ್ ನೇಮ್ ಹ್ಯಾಪಿ ಬರ್ತ್ಡೇ ವಿಕಾಸ್. ಹೌದ್ರಿ, ಸೀಮಾ ಒಬ್ಬಾಕಿ ಪ್ರೀತಿ ಮಾಡಿ ಬ್ರೇಕಪ್ ಎಲ್ಲ ಫೇಸ್ ಮಾಡ್ಕೊಂಡು ನೊಂದು ಬೆಂದಿದ್ದು ಹುಡುಗಿ ಇದ್ಲು. ಆದ್ರೆ ಆಕಿದ ಕ್ಯಾರೆಕ್ಟರ್ ಪ್ಯೂರ್ ಗೋಲ್ಡ್ ಇತ್ತು. ಊರಿನ ಗಂಡ್ಮಕ್ಳೆಲ್ಲ ಆಕಿನ್ ನೋಡ್ತಿದ್ರು ನಿಜ, ಬಟ್ ಆಕಿ ಯಾರನ್ನೂ ತಲೆ ಎತ್ತಿ ನೋಡ್ತಿರ್ಲಿಲ್ಲ. ಸುಮ್ನೆ ಆಕಿನ ಮೇಲೆ ವಿಕಾಸ್ ಅನುಮಾನ ಮಾಡ್ತಿರ್ತಾನೆ. ಸೊ ಫೆಬ್ರವರಿ 26ಕ್ಕೆ ವಿಕಾಸಿನ ಬರ್ತ್ಡೇ ಇರುತ್ತೆ. ವಿಕಾಸಿನ ಎಲ್ಲ ಹಳೆ ಫ್ರೆಂಡ್ಸ್ನು ಕರೆಸಿ ಸರ್ಪ್ರೈಸ್ ಕೊಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋ ಪ್ಲಾನ್ ಮಾಡಿರ್ತಾಳೆ ಸೀಮಾ. ಅವ್ನ ಸ್ಕೂಲ್ ಬೆಸ್ಟ್ ಫ್ರೆಂಡ್ಸ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಬೆಸ್ಟ್ ಫ್ರೆಂಡ್ಸ್ ಮತ್ತು ಅವ್ನ ಫೇವ್ರೇಟ್ ಟೀಚರ್ಸ್ ಎಲ್ಲರನ್ನೂ ಸೇರಿಸಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದ್ರಾಗ ಚಾಟ್ ಮಾಡ್ತಿರ್ತಾಳೆ. ಲೈಕ್ ಬರ್ಡೇ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು. ಫೆಬ್ರವರಿ 23ಕ್ಕೆ ಸೀಮಾ ಮತ್ತು ವಿಕಾಸಿನ ಬೆಸ್ಟ್ ಫ್ರೆಂಡ್ಸ್ ಫಾರ್ಮ್ ಹೌಸಿನ ಪಾರ್ಟಿ ಹಾಲ್ದಾಗ ಡೆಕೋರೇಷನ್ ಮಾಡಿರ್ತಾರೆ. ಅದ ಒಂದು ರೀಸನ್ಗೆ ವಿಕಾಸಿಗೆ ಪಾರ್ಟಿ ಹಾಲ್ ಕಡೆ ಹೋಗಕ್ಕೆ ಬಿಡ್ತಿರಂಗಿಲ್ಲ. ಸೊ ನೋಡಿದ್ರಲ್ಲ, ಅನುಮಾನ ಅನ್ನೋ ಒಂದು ಕೆಟ್ಟ ಗುಣ ಮನುಷ್ಯನ ಕೈಯಾಗಿಂದ ಏನೆಲ್ಲ ಮಾಡಿಸ್ತೆ ಅಂತೇಳಿ. ಲಿಟರಲಿ ವಿಕಾಸ್ ತನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ನ ಮತ್ತು ಮೋಸ್ಟ್ ಲವಿಂಗ್ ವೈಫ್ನ ಕಳ್ಕೊತಾನೆ. ಅದು ತನ್ನ ಕೈಯಾರೆ ಕೊಲೆ ಮಾಡಿ. ಅರ್ಧಂಬರ್ಧ ವಿಷಯ ಅಂತ ತಿಳ್ಕೊಂಡು ವಾಪಸ್ ಬರೋ ಬದಲಿ ಫಾರ್ಮ್ ಹೌಸ್ಗೆ ಹೋಗಿ ಅವ್ರು ಏನು ಮಾಡತ್ತಾರ ಅಂತ ತಿಳ್ಕೊಂಡು ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತು. ಬಟ್ ವಿಕಾಸಿಗೆ ಸೀಮಾದ ಪಾಸ್ಟ್ ಲೈಫ್ ಬಗ್ಗೆ ತಿಳಿದ ಮೇಲೆ ಆಕಿನ ಬಗ್ಗೆ ಬರೀ ಅನುಮಾನನ ಪಡ್ತಿರ್ತಾನೆ. ಪ್ರತಿ ಹೆಜ್ಜೆಗೂ ಆಕಿನ ಅನುಮಾನಿಸ್ತಿರ್ತಾನೆ. ಸೊ ಅದ ಒಂದು ಅನುಮಾನ ಇಂಥ ಒಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ. ಸೊ ಈ ಒಂದು ಸ್ಟೋರಿ ಒಳಗೆ ತಪ್ಪು ಯಾರ್ದಿತ್ತು ಅಂತೇಳಿ ನೀವೇ ಡಿಸೈಡ್ ಮಾಡ್ರಿ. ತನ್ನ ಗಂಡದ ಬರ್ಡೇನ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿರೋ ಸೀಮಾದು, ಅಥವಾ ಎಲ್ಲ ಕೆಲಸ ಬಿಟ್ಟು ಸೆಲೆಬ್ರೇಷನ್ ಮಾಡಕ್ಕೆ ಬಂದಿದ್ದು ಅವ್ನ ಫ್ರೆಂಡ್ಸ್ದು,
ಅಥವಾ ಖುದ್ದು ವಿಕಾಸ್ದು. ಸೊ ಪೊಲೀಸ್ ಆ್ಯಂಡ್ ಟೀಮ್ ವಿಕಾಸ್ನ ಲಖನೌದ ಹೊರವಲಯದಾಗ ಬಂಧಿಸ್ತಾರೆ ಆ್ಯಂಡ್ ಅವಂಗ ಏನು ನಡೆದಿತ್ತು ಅನ್ನೋದನ್ನ ಹೇಳ್ತಾರೆ. ವಿಕಾಸಿಗೆ ಲಿಟ್ರಲಿ ಯಾವ ರೇಂಜಿಗೆ ರಿಗ್ರೆಟ್ ಆಗುತ್ತಂದ್ರೆ, ಬ್ರೋ ನೋಡ್ರಿ ಈಗೆಲ್ಲ ಆಗೋಗ್ಬಿಟ್ಟೈತಿ, ಅವ ಎಷ್ಟು ರಿಗ್ರೆಟ್ ಮಾಡ್ಕೊಂಡ್ರು ಯೂಸ್ ಇಲ್ಲ. ವಿಕಾಸನ್ ಬಂಧಿಸಿ ಆದ್ಮೇಲೆ ಆ 6 ಜನ ಸುಪಾರಿ ಕಿಲ್ಲರ್ಸ್ನು ಬಂಧಿಸ್ತಾರೆ ಪೊಲೀಸರು ಆ್ಯಂಡ್ ಅವರೆಲ್ಲರಿಗೂ ವಿಕಾಸ್ನು ಸೇರಿಸಿ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಸೊ ಜೀವಾವಧಿ ಶಿಕ್ಷೆ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಅವ್ರು ಜೀವಂತ ಇರೋವರೆಗೂ ಜೈಲ್ ಒಳಗೆ ಕೊಳೆಯೋದು. ಸೊ ಶಿಕ್ಷೆ ಏನೋ ಭಾಳ ಸ್ಯಾಟಿಸ್ಫೈಯಿಂಗ್ ಇತ್ತು. ಬಟ್ ಸೀಮಾ ಮತ್ತು ವಿಕಾಸಿನ ಬೆಸ್ಟ್ ಫ್ರೆಂಡ್ಸ್ ನೆನೆಸಿದ್ರೆ ಭಾಳ ಪಾಪ ಅನ್ಸುತ್ತೆ. ಆ 3 ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣಂತ. ನೋಡ್ರಿ ಬಾಯ್ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.